ರಾತ್ರೋರಾತ್ರಿ ಶ್ರೀಮಂತರಾಗೋ ಕನಸು ಬಿದ್ದಿದ್ಯಾ? ದುರಾಸೆಯ ದಾರಿ ಮತ್ತು ಹಣದ ಗತಿ. ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ನಮಗೆಲ್ಲರಿಗೂ ಶಾರ್ಟ್ ಕಟ್ ಅಂದರೆ ತುಂಬ ಇಷ್ಟ ಅಲ್ವಾ? ಕಷ್ಟಪಟ್ಟು 10 ವರ್ಷ ದುಡಿಯೋ ಬದಲು ಒಂದೇ ತಿಂಗಳಲ್ಲಿ ಹಣ ಡಬಲ್ ಆಗುತ್ತೆ ಅಂದರೆ ಯಾರಿಗೆ ತಾನೇ ಆಸೆ ಆಗಲ್ಲ ಹೇಳಿ? ನಮ್ಮ ಮೆದುಳಿನಲ್ಲಿ ದುರಾಸೆ ಅನ್ನೋದು ಎಷ್ಟು ಪವರ್ಫುಲ್ ಅಂದರೆ ಅದು ಕೆಲಸ ಮಾಡೋಕೆ ಶುರು ಮಾಡಿದಾಗ ನಮಗೆ ಬುದ್ಧಿವಂತಿಕೆ ಮತ್ತು ತರ್ಕ ಎರಡೂ ರಜೆ ಮೇಲೆ ಹೋಗ್ಬಿಡ್ತಾವೆ. ಯಾರೋ ಹೇಳ್ತಾರೆ ಎಂಥದ್ರ ಮೇಲೆ ಹಣ ಹಾಕಿ ನಾಳೆ ಕೋಟ್ಯಾಧಿಪತಿ ಆಗ್ತೀರಾ ಅಂತ. ನಾವು ಯೋಚನೆ ಮಾಡದೆ ಹೂಡಿಕೆ ಮಾಡಿಬಿಡ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಈ ಅತಿ ಆಸೆ ನಮ್ಮನ್ನ ಹೇಗೆ ಪ್ರಪಾತಕ್ಕೆ ತಳ್ಳುತ್ತೆ ಅನ್ನೋದನ್ನ ನೋಡೋಣ. ಜಾಕ್ಪಾಟ್ ಮನಸ್ಥಿತಿಯ ಅಪಾಯ. ಈ ದುರಾಸೆ ಅನ್ನೋದು ಕೇವಲ ಹಳ್ಳಿ ಜನರನ್ನ ಮಾತ್ರ ಕಾಡಲ್ಲ, ದೊಡ್ಡ ದೊಡ್ಡ ಓದಿದವರನ್ನ ಕೂಡ ಕಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಿರುವಾಗ ನಮ್ಗನ್ಸುತ್ತೆ, ಅಯ್ಯೋ ನಾನು ಹಣ ಹಾಕಿದ್ರೆ ಇಷ್ಟೊತ್ತಿಗೆ ಎಷ್ಟು ಗಳಿಸ್ಬೋದಿತ್ತು ಅಂತ. ಅದನ್ನು ಫೋಮೋ ಅಥವಾ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಾರೆ. ಈ ಭಯದಿಂದ ನಾವು ಮಾರುಕಟ್ಟೆ ಅತಿ ಎತ್ತರದಲ್ಲಿರುವಾಗ ಹಣ ಹಾಕ್ತೀವಿ. ಯಾವಾಗ ಮಾರುಕಟ್ಟೆ ಬೀಳುತ್ತೋ ಆಗ ನಷ್ಟ ಮಾಡ್ಕೊಂಡು ಹೊರಬರ್ತೀವಿ. ಹಣ ಗಳಿಸೋದು ಒಂದು ಓಟದ ಸ್ಪರ್ಧೆ ಅಲ್ಲ, ಅದೊಂದು ತಾಳ್ಮೆಯ ಪರೀಕ್ಷೆ. ಗಿಡ ನೆಟ್ಟ ತಕ್ಷಣ ಹಣ್ಣು ಬರಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರು ಹಣದ ವಿಷಯಕ್ಕೆ ಬಂದಾಗ ಮಾತ್ರ ನಮಗೆ ಮ್ಯಾಜಿಕ್ ಬೇಕು. ದುರಾಸೆ ಮತ್ತು ಜೂಜಿನ ನಡುವಿನ ಗೆರೆ. ಹೂಡಿಕೆ ಮತ್ತು ಜೂಜಿನ ನಡುವೆ ಒಂದು ತೆಳುವಾದ ಗೆರೆ ಇದೆ. ನೀವು ಯಾವುದನ್ನಾದರೂ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಬರೀ ಅದೃಷ್ಟದ ಮೇಲೆ ನಂಬಿಕೆ ಇಟ್ಟು ಹಣ ಹಾಕಿದ್ರೆ ಅದು ಹೂಡಿಕೆ ಅಲ್ಲ, ಅದು ಜೂಜು. ದುರಾಸೆ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟುತ್ತೆ, ಅದು ನಮಗೆ ಅಪಾಯವನ್ನ ತೋರಿಸಲ್ಲ, ಬರೀ ಲಾಭದ ಚಿತ್ರವನ್ನ ಮಾತ್ರ ತೋರಿಸುತ್ತೆ. ಯಾವುದಾದ್ರೂ ಒಂದು ಸ್ಕೀಮ್ ಅಥವಾ ಆಫರ್ ನಂಬಲಿಕ್ಕೆ ಅಸಾಧ್ಯ ಎಂಬಂತೆ ಕಾಣಿಸಿದ್ರೆ ನೆನಪಿಡಿ, ಅದು ಖಂಡಿತ ಸುಳ್ಳಾಗಿರುತ್ತೆ. ಪ್ರಕೃತಿಯ ನಿಯಮದಂತೆ ಅತಿ ವೇಗವಾಗಿ ಬೆಳೆದದ್ದು ಅಷ್ಟೇ ವೇಗವಾಗಿ ಬೀಳುತ್ತೆ. ಸಾಕು ಎನ್ನುವ ಗಡಿ ಯಾವುದು? ನಮ್ಮ ಈ ಸರಣಿಯ ಮೊದಲ ಭಾಗದಲ್ಲಿ ಸಂತೃಪ್ತಿ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ದುರಾಸೆಯನ್ನ ಗೆಲ್ಲೋಕೆ ಇರೋ ಒಂದೇ ಮಂತ್ರ, ನಿಮ್ಮ ಸಾಕು ಅನ್ನೋ ಗಡಿಯನ್ನ ನೀವೇ ನಿರ್ಧರಿಸೋದು. ಬೇರೆಯವರ ಲಾಭ ನೋಡಿ ನಿಮ್ಮ ಹೂಡಿಕೆಯ ದಾರಿಯನ್ನ ಬದಲಿಸಬೇಡಿ. ನಿಮ್ಮ ಗುರಿ ತಲುಪಿದ ಮೇಲೆ ಸಾಹಸಕ್ಕೆ ಕೈ ಹಾಕಬೇಡಿ. ಹಣ ಗಳಿಸೋದು ಸುಲಭ ಇರ್ಬೋದು, ಆದ್ರೆ ಆ ಹಣವನ್ನ ಉಳಿಸಿಕೊಳ್ಳೋದು ಇದೆಯಲ್ಲ, ಅದು ನಿಮ್ಮ ಅಹಂಕಾರ, ದುರಾಸೆಯನ್ನ ಎಷ್ಟು ಕಂಟ್ರೋಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಕೊನೆಯದಾಗಿ, ಹಣವನ್ನ ಗಳಿಸೋಕೆ 1000 ದಾರಿ ಇರ್ಬೋದು, ಆದರೆ ಸುಭದ್ರವಾಗಿ ಬೆಳೆಸೋಕೆ ಇರೋದು 2 ದಾರಿ: ಶಿಸ್ತು ಮತ್ತು ತಾಳ್ಮೆ. ರಾತ್ರೋರಾತ್ರಿ ಶ್ರೀಮಂತರಾದವರು ಅಷ್ಟೇ ವೇಗವಾಗಿ ಬಡವರಾದ ನೂರಾರು ಕಥೆಗಳಿದೆ. ಆದರೆ ನಿಧಾನವಾಗಿ ಅಡಿಪಾಯ ಗಟ್ಟಿಯಾಗಿ ಕಟ್ಟಿ ಶ್ರೀಮಂತರಾದವರು ಇತಿಹಾಸದಲ್ಲಿ ಉಳಿತಾರೆ. ನಿಮ್ಮ ಆಸೆ ನಿಮ್ಮನ್ನ ಅಂತರನ್ನಾಗಿ ಮಾಡದಿರಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.